ಹೇ ಗೈಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಈ ವರ್ಷ KCET ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ, ನಿಮಗೆ KCETಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಇದೇ ರೀತಿ ನಿಮಗೆ KCET ಮುಂದೆ ಎಲ್ಲ ಅಪ್ಡೇಟ್ಸ್ ಈ ಚಾನಲಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪು ಕೂಡ ನೀವು ಜಾಯ್ನ್ ಆಗ್ಬೋದು, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಕೂಡ ನೀವು ಫಾಲೋ ಮಾಡ್ಬೋದು. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವರ್ಷ KCET ಎಕ್ಸಾಮ್ ಬರುವಂಥ ಸ್ಟೂಡೆಂಟ್ಸ್ಗೆ ಈಗಾಗಲೇ ನಿಮಗೆ ದ್ವಿತೀಯ PUC ಪರೀಕ್ಷೆ 1ರ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಯಾರೆಲ್ಲ ನಿಮಗೆ ಮಾರ್ಕ್ಸ್ 1ರಲ್ಲಿ ಅಂದರೆ ಎಕ್ಸಾಮ್ 1ರಲ್ಲಿ ನಿಮಗೆ ಮಾರ್ಕ್ಸ್ ಇಷ್ಟ ಆಗಿಲ್ಲ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನೀವು ಎಕ್ಸಾಮ್ 2 ಏನಾದರೂ ತೆಗೆದುಕೊಂಡ್ರೆ, ಪರೀಕ್ಷೆ 2 ಅಂತ ಇದೆ ಈ ವರ್ಷ, ಓಕೆ, ಆ ಪರೀಕ್ಷೆ 2ರಲ್ಲಿ ನೀವೇನಾದರೂ ಭಾಗವಹಿಸ್ಕೊಂಡ್ರೆ KCET ಅವರು ಏನು ಮಾಡ್ತಾರೆ ಅಂದರೆ, ಎಕ್ಸಾಮ್ 1 ಹಾಗೂ ಎಕ್ಸಾಮ್ 2 ಅಲ್ಲಿ ನಿಮಗೆ ಯಾವುದು ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. KCET ರ್ಯಾಂಕ್ ಅಂತ ಏನು ಬರುತ್ತಲ್ವ, ಆವಾಗ ನಿಮ್ಮ PUC ಮಾರ್ಕ್ಸ್ ಯಾವುದರಲ್ಲಿ ಜಾಸ್ತಿ ಬಂದಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರಂತೆ. ಇದನ್ನು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ, ಅವರು ಇಂಪ್ರೂವ್ ಮಾಡಿಕೊಂಡ್ರೆ ಅವ್ರಿಗೆ ಇನ್ನೊಂದು ಸಲ ಚಾನ್ಸು ಕೂಡ ಟ್ರೈ ಮಾಡ್ಬೋದು. ಮಾರ್ಕ್ಸ್ ಜಾಸ್ತಿ ಬಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೊಂದು ಏನಂದರೆ, ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಆದಮೇಲೆ ಅದು ರಿಸಲ್ಟ್ಸ್ ಏನು ಬರುತ್ತೆ ಅದು ಬಂದ ಮೇಲೆ ನಿಮಗೆ KCET ರಿಸಲ್ಟ್ಸ್ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನೂ ಕೂಡ KCET ಎಕ್ಸಾಮ್ ಆಗಿಲ್ಲ, ಆದಮೇಲೆ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಏನಿರುತ್ತೆ ಅದು ಆಗಬೇಕು. ಅದಾದಮೇಲೆ ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ನಿಮ್ಮ CET ರಿಸಲ್ಟ್ಸ್ ಬರುತ್ತೆ. ಅಲ್ಲಿವರೆಗೂ CET ರಿಸಲ್ಟ್ ಹೋಲ್ಡಲ್ಲೇ ಇರುತ್ತೆ. ಇದನ್ನು ಯಾರಾದರೂ ನಿಮಗೆ ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ, ಏನಾದರೂ ಆ ರೀತಿ ಸುಳ್ಳು ವದಂತಿನ ಹಬ್ಬಿಸ್ತಾ ಇದ್ದರೆ ಅದಕ್ಕೆ ಕಿವಿ ಕೊಡಬೇಡಿ ಅಂತ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಮತ್ತೊಂದೇನೆಂದರೆ, ಇದು ಸ್ಟೇಟ್ ಬೋರ್ಡ್ PUC ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಹೆಲ್ಪ್ ಆಗುತ್ತೆ, ಅಪ್ಲೈ ಆಗುತ್ತೆ. ಮಿಕ್ಕಿದಂಥ CBSE, ICSE, ಅದರ್ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಿಗೆ ಇದು ಅಪ್ಲೈ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.